ನಿಮಗೆ ಗೊತ್ತಾ, ಸುಮಾರು ಜನ ಅಪೆಂಡಿಸೈಟಿಸ್ ಪೇನ್ ನ ನಾರ್ಮಲ್ ಗ್ಯಾಸ್ ಪ್ರಾಬ್ಲಮ್ ಅಂತ ತಿಳ್ಕೊಂಡು ಅದನ್ನ ಇಗ್ನೋರ್ ಮಾಡ್ತಾರೆ ಅಂತ. ಮಾರ್ನಿಂಗ್ ನಿಂದ ನಿಮಗೆ ನೋವು ಸ್ಟಾರ್ಟ್ ಆಗಿ ಅದು ನಿಧಾನಕ್ಕೆ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ ಅದು ನಾರ್ಮಲ್ ಅಲ್ಲ. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ನಂದನ್ ಅಶೋಕ್, ಸರ್ಜಿಕಲ್ ಗ್ಯಾಸ್ಟ್ರೋಂಟರಾಲಜಿಸ್ಟ್ ಅಂಡ್ ಹೆಪಟೋವೈರಸ್ ಸರ್ಜನ್, ಮಂಗಳ ಹಾಸ್ಪಿಟಲ್, ಹಾಸನ್. ಇವಾಗ ನಾವು ಅಪೆಂಡಿಸೈಟಿಸ್ ಬಗ್ಗೆ ಮಾತಾಡೋಣ ಬನ್ನಿ. ಅದು ರೈಟ್ ಟೈಮ್ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದ್ರೆ ಅದು ಬಸ್ಟ್ ಆಗಿ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸ್ಗಳಿರ್ತದೆ. ಅಪೆಂಡಿಕ್ಸ್ ಅಂದ್ರೆ ನಮ್ಮ ಚಿಕ್ಕ ಕರಳು ಮತ್ತೆ ದೊಡ್ಡ ಕರಳು ಜಾಯಿನ್ ಆಗೋ ಜಾಗದಲ್ಲಿ ಚಿಕ್ಕದಾಗಿ ಅಪೆಂಡಿಕ್ಸ್ ಅಂತ ಎಲ್ಲರಲ್ಲೂ ಇರ್ತದೆ. ಅದು ಬ್ಲಾಕ್ ಆದಾಗ ಅದ್ರ ಇನ್ಫೆಕ್ಷನ್ ಆಗೋದಕ್ಕೆ ಅಪೆಂಡಿಸೈಟಿಸ್ ಅಂತ ಹೇಳ್ತೀವಿ. ಇದರಿಂದ ಯೂಶಲಿ ನಮ್ಮ ರೈಟ್ ಲೋವರ್ ಅಬ್ಡಮನ್ ಅಲ್ಲಿ ನೋವು ಬರ್ತದೆ, ನಾಸಿಯಾ ಬರೋ ಚಾನ್ಸ್ ಇರ್ತದೆ, ವಾಮಿಟಿಂಗ್ ಆಗೋ ಚಾನ್ಸ್ ಇರ್ತದೆ, ಅಂಡ್ ಅದು ಬಸ್ಟ್ ಆದಾಗ ನಿಮಗೆ ಜ್ವರ ಮತ್ತೆ ಚಳಿ ಬಂದು ಹೊಟ್ಟೆ ಗಟ್ಟಿ ಆಗೋ ಚಾನ್ಸ್ಗಳಿರ್ತದೆ. ಈ ತರ ನಿಮಗೆ ಕಂಪ್ಲೇಂಟ್ಸ್ ಇದ್ರೆ ಆದಷ್ಟು ಬೇಗ ಅದನ್ನ ಸ್ಕ್ಯಾನ್ ಮಾಡಿಸ್ಕೊಂಡು ಅದಕ್ಕೆ ರೈಟ್ ಟೈಮ್ ಅಲ್ಲಿ ನೀವು ಸರ್ಜರಿ ಮಾಡಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇರ್ತದೆ. ಈಗ ಮೊದಲಿನ ತರ ಓಪನ್ ಸರ್ಜರಿ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಎಲ್ಲ ಕಂಪ್ಲೀಟ್ ಆಗಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡ್ತೀವಿ. ಇದರಿಂದ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ನಿಮಗೆ ನೋವು ಕಮ್ಮಿ ಇರ್ತದೆ, ಗಾಯದ ಗುರುತು ಕಮ್ಮಿ ಕಾಣ್ತದೆ, ಮತ್ತೆ ನೀವು ವಿತಿನ್ 24 hours ನೀವು ಡಿಸ್ಚಾರ್ಜ್ ಆಗಿ ಹಾಸ್ಪಿಟಲ್ ಇಂದ ಮನೆಗೆ ಹೋಗ್ಬೋದು. ಅಪೆಂಡಿಕ್ಸ್ ಬರ್ಸ್ಟ್ ಆಗೋ ತನಕ ವೇಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅರ್ಲಿ ಟ್ರೀಟ್ಮೆಂಟ್ ಇಸ್ ಆಲ್ವೇಸ್ ಬೆಟರ್.